ಬರೆದ ಕಥೆಯೊಂದನು. Who is the father of economics? ಆಲ್ಫರ್ಡ್ ಮಾರ್ಷಲ್. ಇಲ್ಲ ಇಲ್ಲ, ಆಡಮ್ ಸ್ಮಿತ್ ತಾನೆ. ಸ್ಮಿತ್, ಗೋಲ್ಡ್ ಸ್ಮಿತ್ ಅಲ್ವಾ? ಗೋಲ್ಡ್ ಸ್ಮಿತ್ ಅಲ್ವಾ? ಇದು ನಮ್ಮ ಪ್ರೇಮ ಅವ್ರ ಸಾಂಗ್. ರಮ್ಯಾನು ಅವರೇ ಮ್ಯಾಮ್. ನಮ್ ರಮ್ಯಾ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ. ನಿಜ ಗೊತ್ತಿಲ್ಲ. ಚೆನ್ನಾಗಿ ಗೊತ್ತಿರೋ ಹಾಡೇ ಸಡನ್ ಆಗಿ ನೆನಪು. ಪ್ಲೇನ್ ಹಿಂದಿ ಸಾಂಗ್ ಐ ವಿಲ್ ಡೆಫಿನೆಟ್ಲಿ ಐ ವಿಲ್ ಸೇ. ನಮ್ದು ಕನ್ನಡ ಚಾನಲ್, ನಾಟ್ ಹಿಂದಿ ಚಾನಲ್. ಹೆಂಗೆ ಪಂಚು 1000 rupees I will do must party ಯಾರ್. ಹಾ ಸರ್ ಅವ್ರೆ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗಿಂತ ನಾವು ಹುಷಾರಿದ್ದೀವಿ ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೊರಟಿದ್ದೀನಿ. ಪ್ರತಿನಿತ್ಯ ಹಾಡುವಂತ ಹಾಡು ಅಥವಾ ಪ್ರತಿನಿತ್ಯ ಕೇಳುವಂತ ಹಾಡುಗಳನ್ನ ಮಧ್ಯದಿಂದ ಪ್ಲೇ ಮಾಡಿ ಪಾಸ್ ಮಾಡಿ ನೆಕ್ಸ್ಟ್ ಸಾಲನ್ನ ಹಾಡಿ ಅಂತ ಅಂದ್ರೆ ನಮ್ಮ ಅಜಂತೆ ಕೈಲಿ ಹಾಡಕ್ಕಾಗುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕು ಅಂತ ಹೊರಟಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೆಸ್ ಮಾಡ್ತಾರೆ, ಎಷ್ಟು ಜನ ಗೆಸ್ ಮಾಡೋದಕ್ಕಾಗಲ್ಲ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ. ದೀಪಾ. ನಿಮ್ಮ ಹೆಸರು? ಯತೀಕ್ಷಾ. ಅವ್ರ ಮಮ್ಮಿ ಅಲ್ಲ ನೀವು? ನನಗೆ ಮಲೇಶ್ವರಂ ಬಂದಾಗೆಲ್ಲ ಸಂತೂರ್ ಮಮ್ಮಿಗಳು ಕಾಣಿಸ್ತಾರೆ. ಯಾರ ಕೇಳಿದಾರ ನಿಮ್ಮ ಅಮ್ಮನೇ ಹೆಂಗಾಗಿದ್ದಾರೆ? ಹೇಳ್ತಿರ್ತಾರೆ. ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ನ ಮಾಡ್ತಾ ಇದ್ದೀನಿ. ಏನದು? ನಾನು ಒಂದಿಷ್ಟು ಹಾಡುಗಳನ್ನ ಮಧ್ಯದಿಂದ ಪ್ಲೇ ಮಾಡ್ತೀನಿ. ಸೊ ಅದರ ನೆಕ್ಸ್ಟ್ ಲೈನ್ ನ ನೀವು ಗೆಸ್ ಮಾಡ್ಬೇಕು. ಹಾಡುಗಳು ಸ್ಟಾರ್ಟಿಂಗ್ ನೆನಪೇ ಇರಲ್ಲ, ರೀಲ್ಸ್ ಅಲ್ಲೆಲ್ಲ ಬರೋ 30 ಸೆಕೆಂಡ್ ನೋಡಿ ಅಷ್ಟೇ ನೆನಪಿರುತ್ತೆ. ಈ ಕಾನ್ಸೆಪ್ಟ್ ಮಾಡ್ತಿರೋ ಉದ್ದೇಶನೇ ಅದು. ಎಲ್ಲ 30 seconds ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಫುಲ್ ಸಾಂಗ್ ನ ಕೇಳ್ತಾಣ ಅಂತ ಹೇಳಿ. ಸಂತೋಷ, ಬಹಳ ಸಂತೋಷ. ಕೇಳ್ತೀರಾ ಕನ್ನಡ ಸಾಂಗ್ಸು? ಯಜಮಾನ ಮೂವಿದು. ನೆಕ್ಸ್ಟ್ ಲೈನ್ ಹೇಳ್ಬೇಕು. ಗೊತ್ತಿಲ್ಲ? ನೀವು ನಿಜ ಗೆಸ್ ಮಾಡ್ತೀರಾ ಅನ್ಕೊಂಡಿದ್ದೆ. ಕಣ್ಣೆರಡು ಇರಬಹುದೇ ನೋಟಗಳೊಂದೇ ಅಲ್ಲವೇ? ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ? ಕರೆಕ್ಟ್ ಆಯ್ತಾ? ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹೃದಯ ಒಂದೇ ಅಲ್ಲವೇ? ಸೂಪರ್ ರೀ, ಚೆನ್ನಾಗಿ ಆಡ್ತೀರಾ. ಇವಾಗ ನಮ್ಮ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಒನ್ ಜಾಯಿಂಟ್ ಕನ್ನಡ. ಸೊ ದಿಸ್ ಇಸ್ ಮೈ ಚಾನಲ್. Oh, thank you so much. Concept is very simple. You know Kannada? No, I don't know properly. You don't know properly? Yakke? Because I am from Delhi. Since from how long you are staying here? 2 years. ನಾನೇನಾದ್ರೂ 2 years 2 months ಡೆಲ್ಲಿಲಿ ಇದ್ರೆ ಅಲ್ಲೆಲ್ಲರೂ ಕನ್ನಡ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನನಗೆ ಬರುತ್ತೆ ಸ್ವಲ್ಪ. ಓ ಇಷ್ಟು ಬೇಗ ಕನ್ಫ್ಯೂಷನ್ ಆಗತ್ತೆ, ಸ್ವಲ್ಪ ಕಷ್ಟ ಆಗತ್ತೆ ಹೇಳಕ್ಕೆ ಅಷ್ಟೇ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ಮಾತಾಡಿದ್ರೆ ಕನ್ಫ್ಯೂಷನ್ ಹೋಗುತ್ತೆ, ಕನ್ನಡ ಬರುತ್ತೆ. Now you talk to me in Kannada. Okay, okay. ಏನ್ ಮಾತಾಡ್ಬೇಕು? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸಾಕು. ಸರಿ. ಓಕೆ? ತಿಂದ್ರಾ? ಹಾ ತಿಂದಿನಿ. ಎಷ್ಟು ತಿಂದ್ರಿ? ಸ್ವಲ್ಪ. ಓ ಇದೆಲ್ಲ ಗೊತ್ತಾಗುತ್ತೆ. ಸೊ ಇವಾಗ ನಾನು ಒಂದಿಷ್ಟು ಕನ್ನಡ ಹಾಡುಗಳನ್ನ ಮಧ್ಯದಿಂದ ಪ್ಲೇ ಮಾಡ್ತೇನೆ. ನೀವು ಅದರ ನೆಕ್ಸ್ಟ್ ಲೈನ್ ನ ಗೆಸ್ ಮಾಡಬೇಕು. ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ 1000 rupees ನಾನು ಕೊಡ್ತೇನೆ. ಫುಲ್ ಪಾರ್ಟಿ ಮಾಡ್ಬೋದು. ಸೊ ನಿಮಗೆ ಕನ್ನಡ ಬರ್ದೇ ಇರೋ ಕಾರಣ ನೀವು ಫಸ್ಟ್ ಲೈನ್ ನ ಗೆಸ್ ಮಾಡಿದ್ರು ಗಿಫ್ಟ್ ಕೊಡ್ತೀನಿ. See, I am helping you. So what you will do from today, you will talk in Kannada. Okay. ಹಿಂಗೆ ಡೀಲ್ ಮಾಡೋದು. ನಿಮ್ಗೆ ಆಫರ್ ಫಸ್ಟ್ ಲೈನ್ ಹೇಳಿ ಸಾಕಿದ್ರದ್ದು. ಕನ್ನಡದವರಾಗಿ ಇದನ್ನ ಫಸ್ಟ್ ಲೈನ್ ಹೇಳಿಲ್ಲ ಅಂದ್ರೆ ಅಷ್ಟೇ. ಗೊತ್ತಿಲ್ಲ. ಯಾಕೆ ಸಿಸ್ಟರ್? ಪ್ಲೇನ್ ಹಿಂದಿ ಸಾಂಗ್ ಐ ವಿಲ್ ಡೆಫಿನೆಟ್ಲಿ ಐ ವಿಲ್ ಸೇ. ನಮ್ದು ಕನ್ನಡ ಚಾನಲ್, ನಾಟ್ ಹಿಂದಿ ಚಾನಲ್. ಹೆಂಗೆ ಪಂಚು? You will listen first line and say I don't know. Take 1000 rupees I will do must party yaar. ಹಾ ಅಲ್ಲ ಸರ್ ಅವ್ರೆ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗಿಂತ ನಾವು ಹುಷಾರಿದ್ದೀವಿ ಅಂತ. ಹೇಳಿ. ಇಲ್ಲ ಬರ್ತಾ ಇಲ್ಲ. ಬಾನಿ ಈ ಟೋನ್ ಮಾತ್ರ ಓಡ್ತಾ ಇದೆ, ಏನು ಬರ್ತಾ ಲಿರಿಕ್ಸೇ ಬರ್ತಾ ಇಲ್ಲ. ಟ್ರೈ ಮಾಡಿ. ಸುಳಲ್ಲಿ ಬರೆದ ಕಥೆಯೊಂದನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಕೇಳಿಸ್ಕೊಳ್ಳಿ. ನಾನು ಫಸ್ಟ್ ಅದೇ ತಾನೇ
ಅನ್ನೇ ಹಾಕೋದು ನಿಮ್ಮ ಫ್ರೆಂಡ್ ಬೈರಿ. ನವಿಲು ಕುಣಿದಂತೆ ಹಾ ಸೂರ್ಯ ನಿನ್ನ ಕೈಯ ಬಳಿ ಐ ಡೋಂಟ್ ನೋ ಐ ಆಮ್ ಸಾರಿ. ಚಂದ್ರ ನಿನ್ನ ಮುಂಗುರುಳೆ ಐ ಹೋಪ್ ದಟ್ ಇಸ್ ದ ಒನ್. ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಗುಂದಿ ಕಣ್ಣುಗಳೇ ನನ್ನ ಬಾಳ ಹಿಂಗಿವಳೆ ಜೀವಮಾನ ಸಾಗಲಾರೆ ಅಂತ ಹೊಗಳೋಗೆ ಬೆಲ್ 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 ಉಳಿತಾಳೆ. ನಿನಗೂ ಗುಂಗೆ ಘನ್ 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 ಅಂತೈತೆ. ಇದಕ್ಕಿಂತ ಈಸಿ ಇನ್ನೇನ್ ಪ್ಲೇ ಮಾಡ್ಲಿ? ಅಟ್ಲೀಸ್ಟ್ ಫಸ್ಟ್ ಲೈನ್. ಇಫ್ ಯು ಪ್ಲೇ ಬ್ಯಾಂಗಲ್ ಬಂಗಾರಿ ಐ ವಿಲ್ ಪ್ಲೇ. ಕೇಳಲ್ಲ ನಾನು. ಏನು ಕೇಳಲ್ಲ ಬಿಡಿ. ನಾ ಕೇಳಿ ನನ್ಗೆ ಪ್ರಯೋಜನ ಇಲ್ಲ. ಓಕೆ, ಸಿಂಗ್ ಬ್ಯಾಂಗಲ್ ಬಂಗಾರಿ 2 lines. ओके बैंगल बंगारी बैंगल ಫಸ್ಟ್ ಲೈನ್ ಇದ್ರೆ हाँ वो इतना ही आता है यार. ಅದು ಕಂಗ್ರಾಚುಲೇಷನ್ಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ನೀವು ನಾಚಿರಿ ಅದು ಬ್ಯಾಂಗಲ್ ಬಂಗಾರಿ ಅಲ್ಲ, ಅದು ಪಂಕಜ. 5 ಕನ್ನಡ ಹಾಡುಗಳನ್ನ ಹಾಡಿ ನೋಡೋಣ. ಮೋನಿಕಾ ತಮಿಳ್ ತಮಿಳ್. ನೋಡಿ ನೀವು ನಾಚಿರಿ ಹಸಿವು ಬಂದಿದೆ. ನೆಕ್ಸ್ಟ್ ಆಮೇಲೆ ಬ್ಯಾಂಗಲ್ ಬಂಗಾರಿ. ಅದು ಹಾಡಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. ನೆಕ್ಸ್ಟ್ ದಟ್ಸ್ ಇಟ್. ನಾನೇ ಪರವಾಗಿಲ್ಲ, ಹಿಂದಿ ಒಂದು 4-5 ಹಾಡಾದ್ರೂ ಕಲ್ತಿದ್ದೀನಿ. ಒನ್ ಲೈನ್ ಅಟ್ಲೀಸ್ಟ್, 1 ಲೈನ್ ಗೊತ್ತಿಲ್ಲ. ಅನುರಾಗದಲ್ಲಿ ಅಷ್ಟೇ. ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಸೀರಿಯಸ್ಲಿ ಒಳಗೆ ಬರಲು ತಡವಿನ್ನೇಕೆ ಕಿಟಕಿಲೇ ನಾ ಕಾದೆ. ಸೋತೆ ಹೋದೆ ಅಲ್ಟಿ. ಏನು ಓದ್ತಾರೆ ಸೆಕೆಂಡ್ ಪಿ.ಯು.ಸಿ ನಲ್ಲಿ? ಕಾಮರ್ಸ್. ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಇಲ್ಲ ಎಕನಾಮಿಕ್ಸ್ ಇಲ್ವಾ ನಿಮ್ಗೆ? ಇದೆ, ಬಟ್ ಅದೆಲ್ಲ ಹೇಳಿಲ್ಲ ನಮ್ಗೆ. ಫಸ್ಟ್ ಹೇಳ್ಕೊಡೋದೇನೆ ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ. ಆಡಮ್ ಸ್ಮಿತ್ ತಾನೆ? ಗೋಲ್ಡ್ ಸ್ಮಿತ್ ಅಲ್ವಾ? ಆಡಮ್ ಸ್ಮಿತ್ ರೀ. ಕರೆಕ್ಟ್ ತಾನೆ? ಅಲ್ಟಿ ನೀವು ಆಡು ನೋಡಿದ್ರೆ ಫುಲ್ಲು ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಪ್ರೀತಿ ಮಾಡು ಅಲ್ಲ ಅದೇನೆ ಗೊತ್ತಿಲ್ಲ. ಈ ಹಾಡು ಕೇಳಿಲ್ಲ ನಾನು. ಈ ಹಾಡೇ ಕೇಳಿಲ್ಲ? ಕೇಳಿದೀನಿ, ಸ್ಟಾರ್ಟಿಂಗ್ ಅಲ್ಲಿ 1-2 ಲೈನ್ ಗೊತ್ತಿದೆ ಅಷ್ಟೇ. ಅಮ್ಮಂಗೆ ಗೊತ್ತಿಲ್ಲ, ನನ್ನನ್ನು ಕೇಳ್ತಾ ಇದ್ದೀರಲ್ಲ ಬ್ರೋ. ದುಃಖ ಒಂದು ಅಂತಲೋ ಇದೆ ಅಷ್ಟೇ ನಂಗೆ ನೆನಪಿರೋದು. ಬ್ರೋ ಯು ಡೋಂಟ್ ನೋ ದಿಸ್ ಸಾಂಗ್? ತೆಲುಗುನಲ್ಲೂ ಇದೆ. ಉಂದಿ ಉಂದಿ ಗೊತ್ತಿಲ್ಲ? ಹುಣ್ಣಿಮೆ ಮಗಳೋ ತಂಪಿನ ಚೆಲುವೋ. ಕೇಳಿಸ್ಕೊಳ್ಳಿ. ಸೂಪರ್. ಗೆಲುವಿಗೆ ನಿಧಿಯೋ ಒಲವಿನ ಸುಧೆಯೋ ನೀರಿಲ್ಲದೆ ಈ ಕಂಗಳು ಮಂಜಾದವು. ಇದು ನಮ್ಮ ಪ್ರೇಮ ಅವ್ರ ಸಾಂಗ್. ರಮ್ಯಾನವರೇ ಮ್ಯಾಮ್. ನಮ್ ರಮ್ಯಾ ಹೃದಯದಲ್ಲಿ ನಾನು ಪ್ರೀತಿ ಮಾಡೋ ದಾಸನ
ಆಸ ಯಾರೋ ಮಾರಿದ್ದು ಏಕೆ ಕೂಡಿ ಬಾಳೋದಕ್ಕೆ ನೀವು ಎಕ್ಸಾಮಲ್ಲಿ ಪಾಸ್ ಆದ್ರೂ ಇಷ್ಟು ಖುಷಿ ಪಡಲ್ಲ. ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನಿಮ್ ನಗು ಹೀಗೆ ಇರ್ಲಿ. ಸ್ಟಾರ್ಟಿಂಗ್ ಲೈನ್ ಗೊತ್ತು, ಕಂಟಿನ್ಯೂಷನ್ ಅದು ಮರ್ತೋದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ. ಗೊತ್ತಿಲ್ಲ ಆ ತರ ಕೇಳಿದ್ರೆ. ಫಸ್ಟ್ ಲೈನ್ ಮ್ಯಾಮ್, ನೆಕ್ಸ್ಟ್ ಲೈನ್ ಬೇಡ ಮ್ಯಾಮ್, ಫಸ್ಟ್ ಲೈನ್. ಫಸ್ಟ್ ಲೈನ್ ಗೊತ್ತಿಲ್ಲ ಸರ್. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಕರೆಕ್ಟ್ ಮ್ಯಾಮ್. ಈ ಹಾಡನ್ನ ಒಂದು ಚೆನ್ನಾಗಿ ಕೇಳಿದಿರಲ್ಲ, ಯಾಕಂದ್ರೆ ಅದು ಸ್ಕೂಲ್ ಲೈಫ್ ಇಂದಾನು ಕೇಳ್ಕೊಂಡ್ ಬಂದಿದೀವಿ. ಹಾ ಅದೇ ಆ ಲೈನ್ ಬೇಕು, ಆ ಲೈನ್ ಹೇಳಿದ್ರೆ ಕನ್ಸಿಡರ್ಡ್. ಅದು ಹೊಸ ಸಾಂಗ್. ಹಾ ಅಮ್ಮ ಅಪ್ಡೇಟೆಡ್. ಅಷ್ಟು ನೆನಪಾಗ್ತಾ ಇಲ್ಲ, ನೆನಪಾಗ್ತಾ ಇಲ್ಲ. ಇದು ನಿಜ ಗೊತ್ತಿಲ್ಲ ಲಿರಿಕ್ಸ್ ನನಗೆ. ನಾನಿಂಗೆ ಆದೆ ಫಿದಾ, ಸಹಿಕಾಗೋದು ಮಾಯಾವಿ ನಿನ್ನಿಂದ. ಕ್ರೇಜಿ ರೀ. ಲವ್ ಯು ಕಣೆ. I love you too ಕಣ. ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ. ಚೆನ್ನಾಗಿ ಗೊತ್ತಿರೋ ಹಾಡೇ ಸಡನ್ ಆಗಿ ನೆನಪಾಗೋಣ. ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ. ಕೇಜಿಗೆ ಗರಿ ಅಂತ ನಿನ್ನ ನೋಟ, ನನಗೇನೋ ಬಂದಂತೆ ಅನುಮಾನ. ಕೇಜಿಗೆ ಗರಿಯಂಥ ನಿನ್ನ ನೋಟ, ನನಗೇನು ಅಂದಂತೆ ಅನುಮಾನ. ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಮೊದಲ ಚುಂಬನ. ಸೈಕ್ ಮಾಡ್ತಾ ಇದ್ದೀರಾ ನೀವು, ಸೈಕ್ ಮಾಡ್ತಾ ಇದ್ದೀರಾ ನೀವು. ನಾನೇನ್ ಸೈಕ್ ಮಾಡ್ತಾ ಇದ್ದೀನಿ. ಮತ್ತನು ತಂದ ಮೊದಲ ಚುಂಬನ. ಮೊದಲ ಸ್ಪರ್ಶ. ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು. ನೆನಪಿದೆಯೇ ಕಂಬನಿ ತುಂಬಿ ನೀನಿದ್ದ ಸಾಂತ್ವನ. ನೀನೇ ಅದರ ತುಂಬ ತುಂಬ ನಂಬು ನನ್ನಲ್ಲಿ. ಯಾವ ಮೂವಿದು? ಇದು ಮೂವಿ ಹೇಳಿ. ನೀವು ಮೂವಿ ಹೇಳಿದ್ರೆ ಗಿಫ್ಟ್ ಕೊಡಿಸ್ತೀನಿ. ಗೊತ್ತಿಲ್ಲ, ಮೂವಿ ಗೊತ್ತಿಲ್ಲ? ಯಾವ್ದು ನಮ್ಮ ಮೂವಿ? ಗೊತ್ತಾಗ್ತಿಲ್ಲ, ನೆನಪಾಗ್ತಿಲ್ಲ. ಡಿ ಬಾಸ್ ನವಗ್ರಹ. ನಂಬು ನನ್ನಲ್ಲಿ. ನಾನು ನಿನ್ನಲ್ಲಿ ಇರಿ, ಅವ್ರೊಂದು ಹೇಳ್ತಾರೆ, ನೀವೊಂದು ಹೇಳ್ತಾ ಇದ್ದೀರಾ. ಒಂದೇ ಒಂದು ಮಾತು ಬೇಗ. ನಾನು ನಿನ್ನಲ್ಲಿ ಮೆಚ್ಚಿದ ಅಂಶವೇ ಪ್ರೇಮ. ಕೇಳಿಸ್ಕೊಳ್ಳಿ. ಒಂದೇ ಒಂದು ಮಾತು ಕೇಳು, ಎಲ್ಲ ಜನ್ಮ ನನ್ನನ್ನೇ ಆಳು. ಬಟ್ ಓಕೆ, ಕನ್ಸಿಡರ್ ಮಾಡ್ತೀನಿ ನಿಮಗೋಸ್ಕರ. ನಿಜ ಗೊತ್ತಿಲ್ಲ, ತುಂಬಾ ಒಳ್ಳೆ ಸಾಂಗ್. ಐ ನೋ ಇಟ್, ಬಟ್ ಲಿರಿಕ್ಸ್ ಎಲ್ಲ ನಂಗೆ ನಿಜ ಗೊತ್ತಿಲ್ಲ. ಇಷ್ಟ ಹಳೆ ಸಾಂಗ್, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಅಂತ ಗೊತ್ತು. ನಿಜ ಅಟ್ಲೀಸ್ಟ್ ಟ್ರೈ. ತಪ್ಪೇಳಿ ಏನಾಗಲ್ಲ ಮ್ಯಾಮ್, ಏನಾಗಲ್ಲ. ನಿಮ್ಮ ಆಸ್ತಿ ಏನು ನನಗೆ ಬರಲ್ಲ ಮ್ಯಾಮ್. ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೆ, ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ವಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ
ಓಕೆ ಲಾಸ್ಟ್ ಇನ್ನೊಂದಿದೆ. ಯಾರ ಕನಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜೆ ಹಾಕಿದ ನಿನ್ನಯ ಮುಗವನು ಕಂಡಕ್ಷಣ. ಕ್ರೇಜಿ. ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ. ಸೊ ಫೈನಲ್ ಆಗಿ ಅಷ್ಟೊತ್ತಿಂದ ಎಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಫೈನಲ್ ಆಗಿ 1000 ರೂಪೀಸ್ ಗೆದ್ದಿದ್ದಾರೆ. ಓಕೆ ಹೆಂಗ ಅನ್ಸ್ತದೆ? ಫಸ್ಟ್ ಟೈಮ್ ಆಕ್ಚುಲಿ ನಾನು ಬಂದಿದ್ದು ಈ ತರ. ಹಾಂ ಆದ್ರೆ ನಿಮ್ಮನ್ನ ಡೈಲಿ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾ ಅಲ್ಲಿ ಎಲ್ಲ. ಬಟ್ ಫಸ್ಟ್ ಟೈಮ್ ಇದೆ ಮಾತಾಡಿದ್ದು. ಸೂಪರ್ ಕ್ರೇಜಿ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಖತ್ತಾಗಿ ಆಡಿದ್ರಿ. ಥ್ಯಾಂಕ್ ಯು. ನಾನು ಫೋನ್ ಪೇ ಮಾಡಲಾ? ಓಕೆ ಓಕೆ ಫೋನ್ ಪೇ ತೋರ್ಸಕ್ಕೆ 1000 ರೂಪೀಸ್ ಆಗಿದೆ. ಓಕೆ ಖುಷಿನಾ? ಒಂದೇ ಒಂದು ಹಾಡು ನನಗೋಸ್ಕರ ಆಡಿ ಇವಾಗ. ನನಗೋಸ್ಕರ ಒಂದು ಹಾಡು ನೆನಪಾಗ್ತಾ ಇಲ್ಲ. 1000 ರೂಪಾಯಿ ಸಿಕ್ಕಿದ ಮೇಲೆ ಹಿಂಗೆ ಗೈಸ್ ಹೆಣ್ಮಕ್ಳು. ಆಕ್ಚುಲಿ ನಾವು ನಾಳೆ ಟ್ರಿಪ್ ಹೋಗ್ತಾ ಇದ್ವು, ಹಾಂ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ವು. ಅಲ್ಲ ದೇವ್ರು ನಿಮ್ಮ ಪಾಲಿಗಿದ್ದಾನೆ. ಓಕೆ ಹ್ಯಾಪಿ ಜರ್ನಿ, ಎಂಜಾಯ್ ಮಾಡಿ. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಸಾಂಗ್ನ ಗೆಸ್ ಮಾಡಿದ್ರು, ಹೇಗೆಲ್ಲ ಆಡಿದ್ರು ಅಂತ ಹೇಳಿ. ನಾನು ಅಪ್ರೋಚ್ ಆಗಿರೋ ಅಷ್ಟು ಜನರ ಪೈಕಿ ಕೇವಲ ಒಬ್ಬರ ಕೈಲಿ ಮಾತ್ರನೇ ಅಷ್ಟು ಸಾಂಗ್ಗಳನ್ನ ಗೆಸ್ ಮಾಡೋಕ್ಕಾಗಿದ್ದು. ಕೇಳಿಸಿದಂಥ ಹಾಡು ತೀರಾ ಸುಲಭವಾಗಿದ್ರು ಎಲ್ಲರ ಕೈಲೂ ಗೆಸ್ ಮಾಡೋಕ್ಕಾಗಿಲ್ಲ. ಇವಾಗ ನೀವು ಹಾನೆಸ್ಟಾಗಿ ಕಮೆಂಟ್ ಮಾಡಿ ವಿಡಿಯೋ ನೋಡೋರ ಪೈಕಿ ಅಷ್ಟು ಸಾಂಗ್ಸ್ಗಳನ್ನ ಯಾರು ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.